ಜೆಡಿಎಸ್ ಮೈತ್ರಿಯಲ್ಲಿ ಮೂಡಿದೆಯಾ ಮಹಾಬಿರುಕು? ಮುಂದಿನ ಚುನಾವಣೆವರೆಗೂ ಇರುತ್ತಾ ಈ ಮೈತ್ರಿ? ನಮಸ್ಕಾರ, ಸ್ಪೀಡ್ ನ್ಯೂಸ್ಗೆ ಸ್ವಾಗತ. ನಾನು ಜೋಯಲೈಗೌಡ್. ಮುಂಬರುವ ಸ್ಥಳೀಯ ಸಂಸ್ಥೆ ಚುನಾವಣೆಗಳಲ್ಲಿ ಜೆಡಿಎಸ್ ಏಕಾಂಗಿಯಾಗಿ ಸ್ಪರ್ಧೆ ಮಾಡುತ್ತೆ ಅನ್ನೋದನ್ನು ಜೆಡಿಎಸ್ ಪಕ್ಷದ ವರಿಷ್ಠರಾಗಿರುವಂತಹ ಎಚ್.ಡಿ. ದೇವೇಗೌಡ ಅವರು ಸ್ಪಷ್ಟನೆಯನ್ನು ನೀಡಿದ್ದಾರೆ. ಮತ್ತೊಂದು ಕಡೆ ಮುಂದಿನ ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿ ಸ್ವಂತ ಬಲದೊಂದಿಗೆ ಅಧಿಕಾರಕ್ಕೆ ಬರುತ್ತೆ ಅನ್ನೋದನ್ನು ಬಿಜೆಪಿ ರಾಜ್ಯಾಧ್ಯಕ್ಷರಾಗಿರುವಂತಹ BY ವಿಜಯೇಂದ್ರ ಅವರು ಮೊನ್ನೆಯಷ್ಟೇ ಹೇಳಿದರು. ಈ ಬೆಳವಣಿಗೆಗಳನ್ನು ಗಮನಿಸಿದರೆ JDS ಹಾಗೆಯೇ BJPಯಲ್ಲಿ ಮೈತ್ರಿ ಬಿರುಕು ಹೆಚ್ಚಾಗಿದೆಯಾ ಅನ್ನುವಂಥ ಪ್ರಶ್ನೆ ಹೆಚ್ಚಾಗಿರುವಂಥದ್ದು. ಈ ಬಗ್ಗೆ ಈಗಾಗಲೇ ಸಾಕಷ್ಟು ಚರ್ಚೆ ಕೂಡ ಶುರುವಾಗಿರುವಂಥದ್ದು. ಇವತ್ತು ವಿಜಯೇಂದ್ರ ಅವರು ಇನ್ನೊಂದು ಹೇಳಿಕೆಯನ್ನು ನೀಡಿದ್ದಾರೆ. ಸ್ಥಳೀಯ ಸಂಸ್ಥೆಗಳಲ್ಲಿ JDS ಜೊತೆ ಮೈತ್ರಿ ಮಾಡಿಕೊಳ್ಳುವಂಥ ವಿಚಾರ ಪಕ್ಷದ ಹೈಕಮಾಂಡ್ ತೀರ್ಮಾನವನ್ನು ಮಾಡುತ್ತೆ. ಹೈಕಮಾಂಡ್ ತೀರ್ಮಾನಕ್ಕೆ ನಾವೆಲ್ಲರೂ ಕೂಡ ಬದ್ಧ ಅಂತ ಹೇಳಿದ್ದಾರೆ. ಕೆಲವು ಪಟ್ಟಣ ಪಂಚಾಯತ್ ಚುನಾವಣೆಯಲ್ಲಿ ಅಧಿಕಾರವನ್ನು ಹಿಡಿದ ಬಳಿಕ BJP ಮುಂದಿನ ವಿಧಾನಸಭಾ ಚುನಾವಣೆಯಲ್ಲೂ ಕೂಡ ಸ್ವಂತ ಬಲದ ಮೇಲೆ ಅಧಿಕಾರವನ್ನು ಹಿಡಿಯುವಂಥ ಲೆಕ್ಕಾಚಾರಕ್ಕೆ ಈಗಾಗಲೇ ಇಳಿದಿದೆ. ಮೊನ್ನೆ ನಡೆದ ಕೆಲ ಸ್ಥಳೀಯ ಸಂಸ್ಥೆಗಳ ಚುನಾವಣೆಯಲ್ಲಿ BJP ಬಹುಮತವನ್ನು ಪಡೆದಿದೆ. ಹಾಗಾಗಿ ಈ ಒಂದು ಆತ್ಮವಿಶ್ವಾಸದಲ್ಲಿರುವಂತಹ ವಿಜಯೇಂದ್ರ ಅವರು ಕಾರ್ಯಕರ್ತರ ಆಕಾಂಕ್ಷೆಯಂತೆ ಅಧ್ಯಕ್ಷನಾಗಿ ನಾನು ಮಾತನಾಡುವುದು ನನ್ನ ಕರ್ತವ್ಯ, ರಾಜ್ಯದಲ್ಲಿ BJP ಅಧಿಕಾರಕ್ಕೆ ಬರಬೇಕು, ಆ ಮೂಲಕ ಮೋದಿಯವರ ಕೈ ಬಲಪಡಿಸಬೇಕು ಅನ್ನೋದು ನಮ್ಮ ಅಪೇಕ್ಷೆ ಆಗಿದೆ ಅಂತ ಮೊನ್ನೆ ತಾನೇ ಹೇಳಿದರು. ಇನ್ನು ನಿನ್ನೆ ನಡೆದಂಥ ಪತ್ರಿಕಾಗೋಷ್ಠಿಯಲ್ಲಿ ಎಚ್.ಡಿ. ದೇವೇಗೌಡರು ಏನು ಹೇಳಿದರು ಅಂತ ನೋಡೋದಾದರೆ, ನಾವು ಲೋಕಸಭೆ, ವಿಧಾನಸಭೆ ಮತ್ತು ವಿಧಾನ ಪರಿಷತ್ತಿನ ಚುನಾವಣೆಗಳಲ್ಲಿ BJP ಮೈತ್ರಿಯೊಂದಿಗೆ ಸ್ಪರ್ಧೆಯನ್ನು ಮಾಡ್ತೇವೆ. ಎಲ್ಲ ಸ್ಥಳೀಯ ಸಂಸ್ಥೆ ಚುನಾವಣೆಗಳಲ್ಲೂ ಕೂಡ JDS ಸ್ವಂತ ಬಲದ ಮೇಲೆ ಸ್ಪರ್ಧೆಯನ್ನು ಮಾಡುತ್ತೆ ಅಂತ ಹೇಳಿದರು. ಕಳೆದ ಲೋಕಸಭಾ ಚುನಾವಣೆ ವೇಳೆಗೆ BJP ಜೊತೆಗೆ ಮೈತ್ರಿಯನ್ನು ಮಾಡಿಕೊಂಡಂತಹ JDS ಆ ಮೂಲಕ NDA ಮೈತ್ರಿಕೂಟದ ಭಾಗವಾಗಿತ್ತು, ಈಗಲೂ ಕೂಡ ಭಾಗವಾಗಿದೆ. ಇದೀಗ ಸ್ಥಳೀಯ ಸಂಸ್ಥೆ ಚುನಾವಣೆಗಳಲ್ಲಿ JDS ಪ್ರತ್ಯೇಕವಾಗಿ ಸ್ಪರ್ಧೆ ಮಾಡಲಿದೆ ಅನ್ನೋದನ್ನು ಸ್ವತಃ ದೇವೇಗೌಡರು ಹೇಳಿದ್ದಾರೆ. ಇವತ್ತು ನಡೆದಂಥ ಸುದ್ದಿಗೋಷ್ಠಿಯಲ್ಲಿ ಈ ವಿಚಾರದ ಬಗ್ಗೆ ಮಾತನಾಡಿರುವಂಥ ವಿಜಯೇಂದ್ರ ಅವರು, ಸ್ಥಳೀಯ ಸಂಸ್ಥೆಗಳ ಚುನಾವಣೆಯಲ್ಲಿ JDS ಜೊತೆ ಮೈತ್ರಿ ಇಲ್ಲ ಅಂತ ನಾವ್ಯಾರೂ ಹೇಳಿಲ್ಲ. ಅಂತಿಮವಾಗಿ ನಮ್ಮ ವರಿಷ್ಠರು ಮಾಜಿ ಪ್ರಧಾನಿ ದೇವೇಗೌಡರು ಹಾಗೂ ಕುಮಾರಸ್ವಾಮಿಯವರ ಜೊತೆ ಚರ್ಚೆಯನ್ನು ಮಾಡಿ ತೀರ್ಮಾನವನ್ನು ಕೈಗೊಳ್ತಾರೆ. ಆ ತೀರ್ಮಾನಕ್ಕೆ ನಾವೆಲ್ಲರೂ ಕೂಡ ಬದ್ಧರಾಗಿರ್ತೇವೆ ಅನ್ನೋದನ್ನು ಹೇಳಿದ್ದಾರೆ. ಹಾಗೆ ನೋಡಿದರೆ ಮೊನ್ನೆ ವಿಜಯೇಂದ್ರ ಅವರು ಹೇಳಿರುವಂಥ ಮಾತಿಗೂ ಇವತ್ತಿನ ಹೇಳಿಕೆಗೂ ಭಾಳಷ್ಟು ವ್ಯತ್ಯಾಸ ಇದೆ. ಮುಂದಿನ ವಿಧಾನಸಭಾ ಚುನಾವಣೆಯಲ್ಲಿ ಸ್ವಂತ ಬಲದ ಮೇಲೆ BJP ಅಧಿಕಾರ ಹಿಡಿಯಲಿದೆ ಅಂತ ಏನು ವಿಜಯೇಂದ್ರ ಅವರು ಹೇಳಿರೋದು, ಹಾಗೆಯೇ ಸ್ಥಳೀಯ ಸಂಸ್ಥೆ ಚುನಾವಣೆಗಳಲ್ಲಿ JDS ಪ್ರತ್ಯೇಕ ಸ್ಪರ್ಧೆ ಮಾಡಲಿದೆ ಅಂತ ನಿನ್ನೆ ದೇವೇಗೌಡರು ಹೇಳಿರುವಂಥ ಹೇಳಿಕೆಗಳು, ಈ ಎಲ್ಲ ಬೆಳವಣಿಗೆಗಳನ್ನು ಗಮನಿಸಿದರೆ 2028ರ ವಿಧಾನಸಭಾ ಚುನಾವಣೆ ವೇಳೆಗೆ ಈ BJP JDS ಮೈತ್ರಿ ಮುರಿದು ಬೀಳುತ್ತಾ ಅನ್ನುವಂಥ ಪ್ರಶ್ನೆ ಈಗಾಗಲೇ ಮೂಡೋಕ್ಕೆ ಶುರುವಾಗಿದೆ. BJP JDS ಮೈತ್ರಿ ರಚನೆಯಾಗಿದ್ದರೂ ಅದಕ್ಕೆ BJP ರಾಜ್ಯ ನಾಯಕರ ಸಂಪೂರ್ಣವಾದಂತಹ ಸಹಮತ ಇಲ್ಲ ಅನ್ನೋದು ಈಗಾಗಲೇ ಸ್ಪಷ್ಟವಾಗಿರುವಂಥ ವಿಚಾರ. ಆದರೆ ವರಿಷ್ಠರನ್ನು ಎದುರು ಹಾಕ್ಕೊಳ್ಳೋ ಕೆಲಸಕ್ಕೆ ಈಗಾಗಲೇ ಅವರು ಯಾವ ನಾಯಕರು ಕೂಡ ಮುಂದಾಗ್ತಾ ಇಲ್ಲ. ನಾವೆಲ್ಲರೂ ಕೂಡ ಜೊತೆಯಾಗಿದ್ದೇವೆ ಅಂತ ಹೇಳ್ಕೊಂಡು ಓಡಾಡ್ತಾ ಇದ್ದಾರೆ. ಆದರೆ ಸರ್ಕಾರದ ವಿರುದ್ಧ ಜಂಟಿಯಾಗಿ ಹೋರಾಟ ರೂಪಿಸುವಲ್ಲಿ ಮಾತ್ರ ಈ ಮೈತ್ರಿ ಸಂಪೂರ್ಣವಾಗಿ ಸಫಲವಾಗಿಲ್ಲ. ಈ ವಿಚಾರ ಈಗಾಗಲೇ ಜಗಜ್ಜಾಹೀರಾಗಿದೆ. ಈ ಒಂದು ಮೈತ್ರಿ ಸರಿಯಾಗಿ ಏನು ಆಡಳಿತದಲ್ಲಿರುವಂಥ ಕಾಂಗ್ರೆಸ್ ಪಕ್ಷವನ್ನು ಸಮರ್ಥವಾಗಿ ಎದುರಿಸೋಕೆ ರೆಡಿ ಇಲ್ಲ ಅನ್ನೋದು. ಆಗೊಮ್ಮೆ ಈಗೊಮ್ಮೆ ಸಭೆ ನಡೆಸ್ತಾರೆ, ಟೀ ಕಾಪಿಗಷ್ಟೇ ಇದು ಸೀಮಿತವಾಗಿರುತ್ತೆ. ರಾಜಕೀಯ ಚರ್ಚೆಗಳು ಒಂದಷ್ಟು ಆಗ್ತವೆ, ಆದರೂ ಕೂಡ ದೊಡ್ಡ ಮಟ್ಟಕ್ಕೆ ಏನೋ ಒಂದು ವಿರೋಧ ಪಕ್ಷದ ಸ್ಥಾನದಲ್ಲಿದ್ದು ಯಾವ ರೀತಿಯಾದಂಥ ಚರ್ಚೆಗಳು ಕೂಡ ಇಲ್ಲಿ ನಡೀತಾ ಇಲ್ಲ ಅನ್ನುವಂಥದ್ದು ಈಗ ಸದ್ಯಕ್ಕೆ ರಾಜಕೀಯ ವಲಯದಲ್ಲಿ ನಡೀತಾ ಇರುವಂಥ ಚರ್ಚೆ. ಇಲ್ಲಿ ಇದನ್ನೆಲ್ಲ ಗಮನಿಸಿದ್ರೆ ಯಾರಿಗೆ ಯಾರು ಅನಿವಾರ್ಯ ಅಥವಾ ಯಾರಿಗೆ ಯಾರು ಅವಶ್ಯಕತೆ ಇಲ್ಲ ಅಂತ ಅನ್ನಿಸ್ತಿದೆಯೋ ಗೊತ್ತಾಗ್ತಾ ಇಲ್ಲ. ಸ್ವತಂತ್ರವಾಗಿ ಗೆಲ್ತೀವಿ ಅಂತಾನು ಕೆಲವರಿಗೆ ಅನ್ನಿಸ್ತಾ ಇರ್ಬೋದು, ಅಥವಾ ನಮಗೆ ಮೈತ್ರಿ ಬೇಕು ಅಂತಲೂ ಕೆಲವ್ರಿಗೆ ಅನ್ನಿಸ್ತಾ ಇರ್ಬೋದು. ಸೊ ಈ ವಿಚಾರ ಮುಂದಿನ ದಿನಗಳಲ್ಲಿ ಈ ಎಲ್ಲ ಪ್ರಶ್ನೆಗಳಿಗೂ ಕೂಡ ಉತ್ತರ ಸಿಗುತ್ತೆ. ಆದರೆ ಸದ್ಯಕ್ಕಂತೂ ಸ್ಥಳೀಯ ಸಂಸ್ಥೆ ಚುನಾವಣೆಗಳ ಮೇಲೆ ಎಲ್ಲರ ಕಣ್ಣು. ಈ ಚುನಾವಣೆಯಲ್ಲಿ JDS ಸ್ವತಂತ್ರವಾಗಿ ಸ್ಪರ್ಧಿಸಿ ಏನು ಮಾಡುತ್ತೆ, ಯಾವ ರಿಸಲ್ಟ್ ಬರುತ್ತೆ ಅನ್ನೋದನ್ನು ಕಾದು ನೋಡಬೇಕು. ಹಾಗೆ BJP ಅಂತೂ ರೆಡಿಯಾಗಿಬಿಟ್ಟಿದೆ. ಒಂದು ಕಡೆ ನೋಡೋದಾದರೆ ಮುಂದಿನ ವಿಧಾನಸಭಾ ಚುನಾವಣೆಗೆ ಬೇಕಿದ್ರೆ ಏನು ಸ್ವತಂತ್ರವಾಗಿ
BJP ಒಂದೇ, JDS ನಿಮ್ಮ ಹಂಗೆ ನಮಗೆ ಬೇಡ ಅನ್ನುವಂಥ ರೀತಿಯಲ್ಲೂ ಕೂಡ ಈಗಾಗಲೇ BJP ರೆಡಿಯಾಗಿದೆ. ಕಾದು ನೋಡ್ಬೇಕು. ಯಾಕಂದರೆ JDS ಕೂಡ ಮುಂದಿನ ಒಂದು ವಿಧಾನಸಭಾ ಚುನಾವಣೆಯಲ್ಲಿ ನಮಗೆ BJP ಅವಶ್ಯಕತೆ ಇಲ್ಲ ಅಂತ ಸ್ವತಂತ್ರವಾಗಿ ಸ್ಪರ್ಧೆಯನ್ನು ಕೂಡ ಮಾಡಿದ್ರೆ ಆಶ್ಚರ್ಯ ಇಲ್ಲ. ಒಟ್ಟಾರೆಯಾಗಿ ಮೈತ್ರಿ ಆರಂಭದಲ್ಲಿ ಇದ್ದಂಥ ರೀತಿಯಲ್ಲಿ ಈಗ ಸಾಕ್ತಾ ಇಲ್ಲ ಅನ್ನೋದು ಸ್ಪಷ್ಟ. ಈ ಎಲ್ಲ ಪ್ರಶ್ನೆಗಳಿಗೆ ಇನ್ನೇನು ಕೆಲ ದಿನಗಳಲ್ಲಿ ಉತ್ತರ ಸಿಗುತ್ತೆ. ಏನಾಗುತ್ತೆ, ಮೈತ್ರಿ ಕಂಟಿನ್ಯೂ ಆಗುತ್ತಾ, ಏನಾಗುತ್ತೆ, ಕಾದು ನೋಡಬೇಕಾಗಿದೆ. ಇದಿಷ್ಟು ಈ ಕ್ಷಣದ ಅಪ್ಡೇಟ್. ಇನ್ನಷ್ಟು ಅಪ್ಡೇಟ್ಗಳಿಗಾಗಿ ನೋಡ್ತಾ ಇರಿ ಸ್ಪೀಡ್ ನ್ಯೂಸ್. ಸುದ್ದಿ ನಿಮ್ಮದು, ವೇಗ ನಮ್ಮದು.